ಅಜ್ಜಿ ಯಾಕೆ ಸಪ್ಪಗಿದೆಯಾ ಇವತ್ತು? ಅದೇನಾಯ್ತು ನಿಂಗೆ ಇದ್ದಕ್ಕಿದ್ದಂಗೆ? ಅಲ್ಲ, ಇಡೀ ಜೈಲ್ ತುಂಬ ಅಷ್ಟು ಓಡಾಡ್ಕೊಂಡು ಲವಲವಿಕೆಯಿಂದ ಇರ್ತಾ ಇದ್ದೆ. ಅದೇನಾಯ್ತು ನಿಂಗೆ ಇವತ್ತು? ಯಾಕೆ ಮೈಗೆ ಹುಷಾರಿಲ್ವಾ ಅಜ್ಜಿ? ಇಲ್ಲ ಕಣವ, ನನಗೆ ಏನೂ ಆಗಿಲ್ಲ. ನನಗೆ ಯಾಕೋ ನನ್ನ ಮೊಮ್ಮಗಳು ಬೆಳಿಗ್ಗೆ ಎದ್ದು ತುಂಬ ನೆನಪು ಬರ್ತಾವಳೆ. ಅವಳು ನನ್ನ ಜೊತೆ ಆಟ ಆಡ್ತಿದ್ದಿತ್ತು, ನಂಗೆ ತಮಾಷೆ ಮಾಡ್ತಿದ್ದಿತ್ತು ಎಲ್ಲ ನೆನಪು ಬರ್ತಾ ಇದೆ ಕಣವ. ನನಗೆ ನನ್ನ ಮೊಮ್ಮಗಳಂದ್ರೆ ತುಂಬ ಇಷ್ಟ. ಅವಳ ಮೇಲೆ ನನ್ನ ಪ್ರಾಣನೇ ಇಟ್ಕೊಳ್ತೀನಿ ಗೊತ್ತಾ. ನನ್ನ ಮೊಮ್ಮಗಳು ನೋಡಬೇಕು ಅನಿಸ್ತಾ ಇದೆ, ಅವಳ ಹತ್ರ ಮಾತಾಡಬೇಕು ಅನಿಸ್ತಾ ಇದೆ. ಆದರೆ ಅವಳೆಲ್ಲವಳು ಯಾಕವಳು ನನಗೆ ಗೊತ್ತಿಲ್ಲ ಕಣವ. ನನ್ನ ಮೊಮ್ಮಗಳನ್ನ ನಾನು ನೋಡಬೇಕು, ನನ್ನ ಅಮ್ಮಿನ ನಾನು ನೋಡಬೇಕು ಕಣವ. ಅಜ್ಜಿ, ಶಶಿಕಲಾ ಆಂಟಿ, ಒಂದು ವಿಷಯ ಗೊತ್ತಾ? ಏನೇ? ಅದ್ಯಾರೋ ಬಂದಿದ್ದಾಳಂತೆ, ಒಂದೇ ಮನೆಯಲ್ಲಿ 3 ಕೊಲೆ ಮಾಡಿದಾಳಂತೆ. 3 ಕೊಲೆನಾ? ಅದು ಒಂದೇ ಮನೆಯಲ್ಲಿ? ಯಾವಳೆ ಅವಳು? ಅದ್ಯಾವುದೋ ಮಹಾಜನ್ ಕುಟುಂಬ ಅಂತೆ. ಯಾರು? ಯಾವ ಕುಟುಂಬ ಅಂದೆ? ಅದೇ ಅಜ್ಜಿ, ಮಹಾಜನ್ ಕುಟುಂಬ. ಮೂರ್ ಕೊಲೆ ಅಂದ್ರೆ ಸುಲಭನಾ ಅಜ್ಜಿ? ಆ ಹುಡುಗಿ ಅವಳ ಸ್ವಂತ ತಾತನ್ನೇ ಕೊಲೆ ಮಾಡಿದಾಳಂತೆ. ಅದೇನ್ ಧೈರ್ಯ ಅಂತೀನಿ. ಇನ್ನೊಬ್ರು ಯಾರೋ ಅವಳ ದೊಡ್ಡಮ್ಮನ್ನೇ ಕೊಲೆ ಮಾಡಿದಾಳಂತೆ. 3 ಜನ ಅಂದಿಲ್ಲ, ಇನ್ನೊಬ್ರು ಯಾರೋ? ಅವಳು ಯಾರೋ ಅಂಬಿ ಅಂತೆ. ಯಾರು ನನಗೆ ಹೇಳಲ್ಲ. ನನ್ನ ಮೊಮ್ಮಗಳು ಸತ್ತೋದ್ಲ. ಅವ್ರ ಹೆಸರೇನು? ಅವ್ರ ಹೆಸರೇನು? ಅದೇ ಅಜ್ಜಿ, ಆಗ್ಲೇ ಯಾರೋ ಬಂದಿದ್ದಾನೆ ಅಂತ ಹೇಳಿದ್ನಲ್ಲ, ಅವಳ ಹೆಸರು ಅನಿಕಾ. ಅನಿಕನಾ? ಹೌದು. ಅವಳು, ಅವ್ರ ತಾತ, ದೊಡ್ಡಮ್ಮ, ಅಂಬಿ, ಇವ್ರು 3 ಜನನ ಅವಳೆ ಸಾಯಿಸಿದ್ಲಂತೆ. ಅವ್ರಿಗೂ ಜೊತೆ ಅವಳು ನನ್ನ ಮೊಮ್ಮಗಳನ್ನ ಸಾಯಿಸ್ಬಿಟ್ಲ. ನನ್ನ ಮೊಮ್ಮಕ್ಳಿಗೆ ಹೇಳಿದ್ದೆ, ಅವ್ರು ಸಮಾಸ ಮಾಡಬೇಡ, ಅವಳು ಒಳ್ಳೆಯವಳಲ್ಲ ಅಂತ ನಾನು ಹೇಳಿದ್ದೆ. ಆದ್ರೆ ನನ್ನ ಮೊಮ್ಮಗಳೇ ನನ್ನ ಮಾತು ಕೇಳಲಿಲ್ಲ. ನೋಡ್ದ ಕೊನೆಗೆ ಅವಳು ಒಮ್ಮೆ ಕುತ್ತಿಗೆ ಕೊಯ್ದ್ಬಿಟ್ಲು. ಅವಳು ನನ್ನ ಅಮ್ಮಿ ಕುತ್ತಿಗೆ ಕೊಯ್ದ್ಬಿಟ್ಲು. ನಾನು ಅವಳ ಸುಮ್ಮನೆ ಬಿಡಲ್ಲ. ಏನ್ ಹೇಳ್ತಾ ಇದೀಯ ಅಜ್ಜಿ? ಅನಿಕಾ ಗೊತ್ತಾ ನಿಂಗೆ? ಅನಿಕಾ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಆ ಪಾಪಿನ ನನ್ನ ಮೊಮ್ಮಗಳನ್ನ ಕೊಂದಿದ್ದು. ನಾನು ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಟ್ಟಿನಿ ಅವಳ. ಸರ್ ಬನ್ನಿ ಸರ್, ಯಾಕಿಲ್ಲ ನಿಂತ್ಕೊಂಡ್ಬಿಟ್ರಿ? ಇಲ್ಲ ಕಮಲಿ ಅವರ, ನನಗೆ ಅವಳನ್ನ ನೋಡಬೇಕು ಅನ್ನಿಸ್ತಿಲ್ಲ, ನೀವು ಹೋಗಿ ಬನ್ನಿ. ಸರ್ ಇಲ್ಲಿ ತನಕ ಬಂದು ಈ ಮಾತು ಹೇಳಿದ್ರೆ ಹೆಂಗೆ ಹೇಳಿ? ಪ್ಲೀಸ್ ಬನ್ನಿ ಸರ್.
ಕಮಲಿ ಅವರೇ, ನಂಗೊಂದು ಕಾಲ್ ಬರ್ತಿದೆ. ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಸರ್. ನೀನು ನೋಡಕ್ಕೆ ಯಾರೋ ಬಂದವ್ರು ಬಮ್ಮ. ಯಾರು? ನೀನೇ ಬಂದು ನೋಡೋ, ಗೊತ್ತಾಗುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ ಬೇಗ. ನಾನು ಬರಲ್ಲ, ನನಗೆ ಯಾರು ನೋಡೋಕ್ಕೂ ಇಷ್ಟ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಪರ್ಮಿಷನ್ ತಗೊಂಬಂದಿದ್ದಾರೆ. ನೀನು ನೋಡ್ಬೇಕಂತೆ, ಬಾ ಬೇಗ. ಮೇಡಮ್ ಕರ್ಕೊಂಡು ಬಂದಿದ್ದೀನಿ. ಕಮಲಿ, ಕಮಲಿ, ನೀನೇ ಬಂದ್ಯಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಇದು ನನ್ನ ಕನ್ಸ. ಕಮಲಿ ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಕಮಲಿ. ನನಗೆ ಇಲ್ಲಿರೋಕ್ಕಾಗ್ತಿಲ್ಲ. ಉಸಿರು ಕಟ್ಟಂಗೆ ಆಗ್ತಿದೆ, ಅಳು ಬರ್ತಿದೆ. ನಾನು ಒಬ್ಬಂಟಿ ಅಂತ ಫೀಲ್ ಆಗ್ತಿದೆ ಕಮಲಿ. ಐ ಆಮ್ ಸೋ ಅಲೋನ್. ಅನಿಕಾ ಅಳ್ಬೇಡ, ಸಮಾಧಾನ ಮಾಡ್ಕ. ನಾನು ಈ ತರ ಕೇಳ್ಕೊತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಅನಿಕಾ. ಏನೇ ಹಾಗೆ ನೋಡ್ತಿದ್ಯಾ? ಇಲ್ಲಿ ಯಾಕೆ ಬಂದೆ? ನಾನು ಹೇಗಿದ್ದೀನಿ, ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನೋಡ್ಕೊಂಡು ಖುಷಿ ಪಡಕ್ ಬಂದ್ಯಾ? ಅನಿಕಾ, ಸಾಕು, ಸುಮ್ಮನಿರೆ ಸಾಕು. ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಕೊನೆಗೂ ನೀನ್ ಅನ್ಕೊಂಡಾಗೆ ಆಯ್ತಲ್ಲ, ಈಗ ಸಮಾಧಾನನಾ? ಕಮಲಿ, ಇದೇ ತಾನೇ ನೀನ್ ಬಯಸಿದ್ದು. ನಾನು ಹೀಗಿರೋದನ್ನ ನೋಡಕ್ಕೆ ತಾನೇ ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದು. ಈಗ ನೋಡು, ಖುಷಿ ಪಡೆ, ನೋಡ್ಕೊಂಡು ಖುಷಿ ಪಡು. ಯಾಕೆ ಮುಖನ ಹೀಗಿಟ್ಕೊಂಡು ಒಳ್ಳೆಯವಳ ತರ ಆಕ್ಟ್ ಮಾಡ್ತಾ ಇದ್ಯಾ? ಅನಿಕಾ ನನ್ನ ಮಾತು ಕೇಳ. ಅನಿಕಾ, ಮಾತಾಡ್ಬೇಡ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ಈ ಸ್ಥಿತಿಯಲ್ಲಿರಕ್ಕೆ ನೀನೇ ಕಾರಣ. ಎಲ್ಲರೂ ಕಣ್ಮುಂದೆ ನಾನೇ ವಿಲನ್, ಬಟ್ ನನ್ನ ಲೈಫಿಗೆ ನೀನೇ ವಿಲನ್. ಅಲ್ಲ, ಅವತ್ತು ಏನಂದೆ ನೀನು? ಅಯ್ಯೋ ಅನಿಕಾ, ನೀನ್ ಸರೆಂಡರ್ ಆಗ್ಬೇಡ, ನಾನು ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ನಿನ್ ಲೈಫ್ನ ಚೆನ್ನಾಗಿ ಬದುಕು ಅಂತ ಡೈಲಾಗ್ ಹೊಡೆದೆ. ಬಟ್ ಆಮೇಲೆ ನನ್ನ ಮಾಮ್ ತಲೆ ಕೆಡಿಸಿ ಅವರೇ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡ್ದಲ್ಲ. ವೆರಿ ಗುಡ್ ಕಮಲಿ, ವೆರಿ ಗುಡ್. ಇದು ಒಂದೇ ಸಲ ಅಲ್ಲ, ನೋ, ಎವ್ರಿ ಟೈಮ್ ನೀನು ಒಳ್ಳೆಯವಳ ಥರ ಡ್ರಾಮಾ ಮಾಡಿ ಎಲ್ರೂ ಕಣ್ಣಿಗೂ ನಾನು ಕೆಟ್ಟವಳ ಕಾಣೋ ಹಾಗೆ ಮಾಡಿ ನನ್ನ ಇಮೇಜ್ನ ಸ್ಪಾಯ್ಲ್ ಮಾಡಿಬಿಟ್ಟೆ. ನಾನು ಮತ್ತೆ ರಿಷಿ ನಮ್ಮ ವರ್ಲ್ಡಲ್ಲಿ ಎಷ್ಟು ಆರಾಮಾಗಿದ್ವಿ, ಬೆಸ್ಟ್ ಫ್ರೆಂಡ್ಸ್, ಫ್ಯೂಚರಲ್ಲಿ ಬೆಸ್ಟ್ ಕಪಲ್ ಆಗೋ ಎಲ್ಲ ಚಾನ್ಸಸ್ ಇತ್ತು. ಆದ್ರೆ ನೀನು ಬಂದು ಅದನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನೀನ್ ಬರ್ದೇ ಇದ್ದಿದ್ರೆ ಒಂದಿನ ರಿಷಿ ನನ್ನ ಒಪ್ಕೋತಿದ್ದ. ಆದ್ರೆ ನೀನು ನಮ್ಮ ಮಧ್ಯೆ ಬಂದು ಎಲ್ಲ ಸ್ಪಾಯ್ಲ್ ಮಾಡಿದೆ. ಅದ್ರ ಬಗ್ಗೆ ನಿಂಗೆ ಸ್ವಲ್ಪನೂ ಗಿಲ್ಟ್ ಇಲ್ಲ ಅಲ್ಲ? ನಿಂಗೆ ಏನು ಅನ್ಸೇ ಇಲ್ಲ ಅಲ್ವಾ? ಅನಿಕಾ, ಏನ್ ಮಾತಾಡ್ತಿದ್ಯಾ ನೀನು? ಏಯ್, ನಾನು ಸರಿಯಾಗೆ ಮಾತಾಡ್ತಾ ಇದ್ದೀನಿ ಕಣೆ. ನೀನ್ ಸರಿ ಇದ್ದಿದ್ರೆ ಇವತ್ತು ನಾನು ಈ ಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ನನ್ನ ಎಂಟೈರ್ ಲೈಫ್ ಸ್ಪಾಯ್ಲ್ ಆಗೋ ಕಾರಣ ನೀನು. ಅನಿಕಾ,
ಏನು ಮಾತಾಡ್ತಿದ್ಯಾ ಅನಿಕಾ? ಕಮಲಿ ಅವ್ರಿಗೆ ನೀನು ಇಷ್ಟೆಲ್ಲ ತೊಂದರೆ ಕೊಟ್ಟ ಮೇಲೂ ಜೈಲಲ್ಲಿದ್ಯಾ? ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ಯಾ? ಈ ಸಮಯದಲ್ಲಿ ಒಂದೆರಡು ಧೈರ್ಯನ ಮಾತು ಹೇಳಬೇಕು ಅಂತ ಹಠ ಮಾಡಿ ಇಲ್ಲಿಗೆ ಬಂದರೆ ನೀನು ಅವ್ರ ಹತ್ರ ಏನು ಮಾತಾಡ್ತಿದ್ಯಾ? ಏಯ್, ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು. ನೀನ್ ಒಬ್ಳೆ ಬರ್ಬೇಕಿತ್ತು ಕಮಲಿ. ರಿಷಿನ ಯಾಕೆ ಕರ್ಕೊಂಡ್ಬಂದೆ? ನಿನ್ನ ನೋಡೋದಕ್ಕೆ ಕಮಲಿ ಅವ್ರೊಬ್ಬರನ್ನೇ ಕಳ್ಸೋಷ್ಟು ನಂಬಿಕೆ ನೀನು ಉಳಿಸ್ಕೊಂಡಿಲ್ಲ. ಎಂತ ಕೆಲಸ ಮಾಡ್ದೆ ಕಮಲಿ? ನನ್ ಋಷಿ ಮುಂದೆನೆ ನನ್ನ ಕೆಟ್ಟವಳಾಗಿ ಮಾಡಕ್ಕೆ ಅವನ್ನ ಕರ್ಕೊಂಡ್ ಬಂದ್ಯಾ? ನನ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ತರ ಕ್ರಿಯೇಟ್ ಮಾಡಿ ನನಗೆ ಅವಮಾನ ಮಾಡಕ್ಕೆ ಅವನ್ನ ಕರ್ಕೊಂಡ್ ಬಂದ್ಯಾ ಇಲ್ಲಿಗೆ? ಉರ್ಮಿಳಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ. ಕಮಾನ್. ಹೇಗೆ ಚಂದ್ರ, ಹೇಗೆ ರಿಲ್ಯಾಕ್ಸ್ ಆಗಿರೋದು? ಮನೆ ತುಂಬ ಮನಸ್ಸು ತುಂಬ ಸೂತಕ ಚಾಯ್ ತುಂಬಿಕೊಂಡಿದೆ. ಹೇಗೆ ನಗ್ನಗ್ತಾ ಖುಷಿಯಾಗಿರೋದು? ನೀನು ಈ ಥರ ಬೇಜಾರಾಗಿದ್ದರೆ ನನ್ನ ಮನಸ್ಸು ಹಾಳಾಗತ್ತೆ, ನೆಮ್ಮದಿ ಕೆಡುತ್ತೆ. ಚಂದ್ರು, ನೀವು ಕೋಪ ಮಾಡ್ಕೊಳ್ಳೋಣ ಅಂದರೆ ಒಂದು ಮಾತು ಕೇಳಲ್ಲ? ಕೇಳು ಉರ್ಮಿಳಾ. ಅದು ನಾವು ಒಂದ್ಸಲ ಬೇಬಿನ ಹೋಗಿ ನೋಡ್ಕೊಂಬರೋಣವಾ? ಏನು ಹೇಳ್ತಾ ಇದೀಯ ಉರ್ಮಿಳಾ? ಚಂದ್ರು, ಅವಳು ಏನೇ ತಪ್ಪು ಮಾಡಿದ್ರು ಅವಳು ನಾನು ಹೆತ್ತ ಮಗಳು. ಅವಳು ಜೈಲಲ್ಲಿರೋದನ್ನ ನೆನೆಸ್ಕೊಂಡ್ರೇ ನನ್ನ ಕರಳು ಚೂರು ಅಂತಿದೆ. ಹಾಗಂತ ಈ ಟೈಮಲ್ಲಿ ಅವಳನ್ನ ನೋಡೋಕೆ ಹೋಗೋದು ಸರಿಯಲ್ಲ ಉರ್ಮಿಳಾ. ಅವಳು ಶಿಕ್ಷೆ ಅನುಭವಿಸ್ಬೇಕು. ಅವಳು ತಪ್ಪು ಅವಳಿಗೆ ರಿಯಲೈಸ್ ಆಗಬೇಕು. ಅಕಸ್ಮಾತ್ ನಾವೇನಾದ್ರು ಅವಳನ್ನ ನೋಡೋಕೆ ಹೋದರೆ ಅವಳು ಏನೇ ತಪ್ಪು ಮಾಡಿದ್ರು ನಾವು ಕ್ಷಮಿಸ್ಬಿಡ್ತೀವಿ ಅಂದ್ಕೊಂಡ್ಬಿಡ್ತಾಳೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಬೇಡ ಉರ್ಮಿಳಾ. ನನಗೂ ಹಾಗೆ ಅನಿಸಿತ್ತು. ಆದರೆ ನನಗೆ ಗೊತ್ತು, ಅವಳು ಜೈಲಲ್ಲಿ ಊಟ ತಿಂಡಿ ಏನು ಮಾಡಿರಲ್ಲ. ರಾತ್ರಿ ಹಗಲು ಅಳ್ತಿರ್ತಾಳೆ. ಇಂಥ ಟೈಮಲ್ಲಿ ನಾವು ಹೋಗಿ ಒಂದ್ಸಲ ಮಾತಾಡ್ಸಿದ್ರೆ ಅವಳ ಮನ್ಸಿಗೆ ಸಮಾಧಾನ ಆಗುತ್ತಲ್ವಾ? ನಾವು ಹೋಗಿ ಅವಳನ್ನ ಕರ್ಕೊಂಬರೋಕ್ಕಾಗಲ್ಲ, ಗೊತ್ತು. 14 ವರ್ಷ ಅವಳು ಶಿಕ್ಷೆ ಅನುಭವಿಸ್ಲೇಬೇಕು. ಆದರೆ ಒಂದ್ಸಲ ಹೋಗಿ ಮಾತಾಡ್ಸಿದ್ರೆ ಅವಳ ಮನ್ಸಿಗೆ ಖುಷಿ ಆಗುತ್ತೆ. ಪ್ಲೀಸ್ ಚಂದ್ರು. ನೋಡು ಉರ್ಮಿಳಾ, ನನಗೂ ಅವಳನ್ನು ನೋಡಬೇಕು ಅಂತ ಆಸೆ ಆಗ್ತದೆ. ಆದರೆ ಅವಳು ಬದಲಾಗ್ತಲೇ ಇದ್ರೆ ಮಗಳ ಮೇಲಿರೋ ಪ್ರೀತಿಯಿಂದ ಮತ್ತೆ ನಾವು ತಪ್ಪು ಮಾಡೋದು ಬೇಡ ಉರ್ಮಿಳಾ. ನಾವು ಅವಳನ್ನು ನೋಡೋದು ಸರಿಯಲ್ಲ. ಅಮ್ಮ ಕೂಡ ಇದಕ್ಕೆ ಒಪ್ಪಲ್ಲ. ಚಂದ್ರು, ಪ್ಲೀಸ್ ಚಂದ್ರು, ಒಂದ್ಸಲ ಹೋಗಿ ಬರೋಣ. ಬೇಕಿದ್ರೆ ಅತ್ತೆ ಹತ್ರ ನಾನು ಕೇಳ್ತೀನಿ. ಉರ್ಮಿಳಾ, ಅತ್ತೆ, ನನ್ನ ಹತ್ರ ಏನು ಹೇಳಬೇಕು ಅಂತಿದ್ಯಾ? ಏನು ಹೇಳು. ಅತ್ತೆ, ಅದು ಸಂಕೋಚ ಯಾಕೆ ಪಡ್ತಿದ್ಯಾ? ಎಲ್ಲಿಗೆ ಹೋಗಬೇಕು, ಏನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು. ಅತ್ತೆ, ನಾವು ಒಂದ್ಸಲ ಬೇಬಿನ ಹೋಗಿ ಮೀಟ್ ಮಾಡ್ಕೊಂಬರೋಣವಾ? ಇಲ್ಲ, ಬೇಡ ಉರ್ಮಿಳಾ. ಅತ್ತೆ, ನನಗೆ ಗೊತ್ತು ನಿಮಗೆ ಬೇಬಿ ಮೇಲೆ ಸಿಟ್ಟಿದೆ, ಬೇಜಾರಿದೆ ಅಂತ. ಆದರೆ ಅದನ್ನೆಲ್ಲ ಮರೆತು ಒಂದ್ಸಲ ಹೋಗ್ಬರೋಣ ಅತ್ತೆ. ಅವಳು ಜೈಲಲ್ಲಿ ತುಂಬ ಕಷ್ಟ ಅನುಭವಿಸ್ತಿರ್ತಾಳೆ. ಒಂದೇ ದಿನದಲ್ಲಿ ಅವಳು ತಪ್ಪಿನರ್ವು ಅವಳಿಗಾಗಿದ್ರು ಆಗಿರ್ಬೋದು ಅಲ್ವಾ? ಏನು ಅಂತ ಹೋಗಿ ನೋಡ್ತೀಯ ಉರ್ಮಿಳಾ? ನಾವು ಅವಳನ್ನ ನೋಡೋಕ್ಕೆ ಹೋದರೆ ನಮಗಿನ್ನೂ ಬೇಜಾರಾಗತ್ತೆ, ಇನ್ನೂ ದುಃಖ ಆಗುತ್ತೆ. ಜೊತೆಗೆ ಅವಳು ನಮ್ಮನ್ನು ನೋಡಿದಾಗ ಅವಳಿಗೆ ಅಲ್ಲಿರೋದಕ್ಕೆ ಕಷ್ಟನೂ ಆಗ್ಬೋದು. ಸ್ವಲ್ಪ ದಿನ ಅವಳಿಗೆ ಅಲ್ಲಿನ ಪರಿಸ್ಥಿತಿ ಅರ್ಥ ಆಗಿ ಅವಳ ಮನಸ್ಸು ಬದಲಾಗ್ಬೋದು.
ನಾವು ನಮ್ಮ ಮನಸ್ಸನ್ನ ಸ್ವಲ್ಪ ದಿನ ಕಲ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಹೋಗ್ತಾ ಇರೋದೇ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಊರ್ಮಿಳಾ, ಅಮ್ಮ ಹೇಳಿದ್ದೆ ಕರೆಕ್ಟು. ನಾವು ಸ್ವಲ್ಪ ದಿನ ಅವಳಿಗೆ ನೋಡೋಕ್ಕೆ ಹೋಗ್ದಲ್ಲೇ ಇದ್ರೇ ಒಳ್ಳೆಯದು. ನನಗೂ ನನ್ನ ಮಗಳು ನೋಡಬೇಕು ಅನ್ನೋ ಆಸೆ ಇದೆ. ಬಟ್ ಈ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಚಂದ್ರ, ನೀವೆಲ್ಲ ಹೇಳ್ತಿರೋದು ಸರಿಯಾಗೇ ಇದೆ. ಈಗ ನಾವು ಹೋದರೆ ಅವಳ ನೋವು, ನಮ್ಮ ನೋವು ಎಲ್ಲ ಜಾಸ್ತಿ ಆಗುತ್ತೆ. ಅತ್ತೆ ಹೇಳಿದ ಹಾಗೆ ಸ್ವಲ್ಪ ದಿನ ಬಿಟ್ಟು ಹೋಗೋಣ. ಒಟ್ಟಿನಲ್ಲಿ ನಮ್ಮ ಬೇಬಿ ಅಲ್ಲಾದರೂ ಒಳ್ಳೆ ಬುದ್ಧಿ ಕಲಿತು ಆದಷ್ಟು ಬೇಗ ಜೈಲಿಂದ ಹೊರಗೆ ಬಂದರೆ ಸಾಕು. ಯಾವ ಸ್ಥಿತಿಯಲ್ಲಿ ಋಷಿ ನನ್ನ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅಂತ ಸ್ಥಿತಿಯಲ್ಲಿ ನೋಡೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇದನ್ನ ನೋಡಿ ನೀನ್ ತುಂಬಾ ಖುಷಿ ಪಟ್ಟಿರ್ತೀಯಲ್ಲ. ಹಾ, ನನ್ ಗೊತ್ತು ಕಮ್ಲಿ, ನನ್ ಗೊತ್ತು. ನನ್ನನ್ನ ಕೆಟ್ಟೋಳಾಗಿ ಮಾಡಿ ತಪ್ಪೆಲ್ಲ ನಂದೆ ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ಶಬ್ಬಾಷ್ ಕಮ್ಲಿ, ಶಬ್ಬಾಷ್. ಇಂಥದ್ರಲ್ಲೆಲ್ಲ ನೀನ್ ಎತ್ತಿದ ಕೈ. ಸ್ಟಾಪ್ ಇಟ್ ಅನಿಕಾ. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಕಮ್ಲಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ಮೇಲೂ ಅವ್ರು ನಿನ್ ಬಗ್ಗೆ ಒಂದೇ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿಲ್ಲ. ನಿನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀನ್ ಮಾಡಿರೋ ತಪ್ಪಿಗೆ ನಿನ್ಗೆ ಶಿಕ್ಷೆ ಆಯ್ತು ಅಂತ ಸುಮ್ಮನೆ ಇರ್ಬೋದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ತಿಲ್ಲ. ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀನು ಒಳ್ಳೆಯವಳಾಗಬೇಕು, ನಿನ್ಗೆ ಒಳ್ಳೇದಾಗಬೇಕು ಅಂತ ಯೋಚಿಸ್ತಿದ್ದಾರೆ. ರಿಷಿ ಸರ್, ಹೋಗ್ಲಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ಮಾತಾಡ್ತಾವಳೆ. ನೀವು ಸುಮ್ಮನೆ ಇರಿ ಕಮ್ಲಿ ಅವರೇ. ಅನಿಕಾ, ನೀನು ಕಮ್ಲಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ಮೇಲೂ ಅವ್ರು ನಿನ್ನ ಪ್ರೀತಿಯಿಂದ ಜೈಲಿಗೆ ಬಂದು ನೋಡ್ತಿದ್ದಾರೆ ಅಂದರೆ ನೀನು ಅವ್ರಿಗೆ ಅವಮಾನ ಮಾಡ್ತಿದ್ಯಾ? ನಿನ್ನ ಅಹಂಕಾರಕ್ಕೆ ಜೈಲ್ ಶಿಕ್ಷೆನೂ ತುಂಬ ಚಿಕ್ಕದೆ. ಕಮ್ಲಿ ಅವ್ರಿಗೆ ನಾನು ಎಷ್ಟು ಹೇಳಿದೆ, ಕಮ್ಲಿ ಅವರೇ ಬೇಡ ಬೇಡ ಅಂತ. ಆದರೆ ನೀವು ನನ್ನ ಮಾತು ಕೇಳಲಿಲ್ಲ. ನೀನು ಜೈಲ್ ಸೇರಿದ್ರಿಂದ ಎಲ್ಲರೂ ನೆಮ್ಮದಿಯಿಂದಿದ್ವಿ. ಆದರೆ ಈಗ ನಿಮ್ಮನ್ನ ನೋಡಕ್ ಬಂದು ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೋತಿದ್ದೀವಿ. ನೀನ್ ಏನೇ ಹೇಳಿದ್ರು ಅದನ್ನ ನಾನು ಕೇಳ್ತೀನಿ. ನೀನ್ ಸಿಟ್ಟಿದ್ರೆ ಬೇಕಾದ್ರೆ ನಂಗೊಂದು 2 ಏಟ್ ಓಡಿ, ಏನು ಬೇಜಾರಿಲ್ಲ. ಆದ್ರೆ ಈ ಕಮ್ಲಿ ಪರವಾಗಿ ಮಾತ್ರ ಬಾಯಿಸ್ಕೋಬೇಡ. ಈ ಅನಿಕಾ ಏನ್ ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೆ ನೀನು ಇವಳ ಪರವಾಗಿ ಮಾತಾಡೋದನ್ನ ನಾನು ಸಹಿಸ್ಕೊಳ್ಳಲ್ಲ. ಅನಿಕಾ, ಕ್ಲಿಯರ್ ಆಗಿ ಕೇಳಿಸ್ಕೊ. ಈ ಜನ್ಮ ಅಷ್ಟೇ ಅಲ್ಲ, ಇನ್ ಎಷ್ಟೇ ಜನ್ಮ ಇದ್ರೂ ನಾನು ಕಮ್ಲಿ ಅವ್ರ ಪರಾನೇ ಮಾತಾಡೋದು. ಮೇಡಮ್, ಇವ್ರ ಜೊತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಇವ್ರನ್ನ ಕಳಿಸಿ. ಅನಿಕಾ, 1 ನಿಮಿಷ ನಿಂತ್ಕೋ. ಮೇಡಮ್, ಟೈಮ್ ಆಯ್ತು, ನೀವಿನ್ನು ಹೊರಡಿ. ಮೇಡಮ್, ಒಂದು 5 ನಿಮಿಷ. ಅನಿಕಾ, ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಅದನ್ನು ಕೇಳಿಸಿ ಪ್ಲೀಸ್. ನಿನ್ ಜೊತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ನಿನ್ ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನನ್ನನ್ನ ಆಡ್ಕೊಂಡು ನಗಕ್ತಾನೆ ಬಂದಿದ್ ನೀನು. ಒಬ್ಳೆ ಬರ್ದೆ ಋಷಿನು ಕರ್ಕೊಂಡು ಬಂದು ಮತ್ತೆ ಅವಮಾನ ಮಾಡಿದ್ದಾಯ್ತಲ್ಲ, ಈಗ ಹೊರಡು. ಪ್ಲೀಸ್ ಅನಿಕಾ, ಒಂದ್ಕಿತ ನನ್ನ ಮಾತನ್ನ ಕೇಳಿಸ್ಕೊ. ಆಮ್ಯಾಕೆ ನಾನೇ ಹೊಂಟೋಯ್ತೀನಿ. ಇಲ್ಲ, ನೋ, ನಾನು ಏನು ಕೇಳಿಸ್ಕೊಳ್ಳಲ್ಲ. ಯು ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಸರಿ, ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಬೇಗ ಹೇಳು.